ಹಾಯ್ ಫ್ರೆಂಡ್ಸ್, ಇವತ್ತು ಫಿಶ್ ಫ್ರೈ ಹೇಳ್ಕೊಡ್ತೀನಿ. ಇದು ಚಿಕನ್ ಕಬಾಬ್ ಪೌಡರ್ ಬರುತ್ತಲ್ಲ, ಅದರಿಂದ ಮಾಡೋಂಥದ್ದು. ಇದು ಇದು ಫಿಶು ರೂಪ್ಚಂದ್ ಅಂದ್ಬಿಟ್ಟು 3/4 kg ತೊಗೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರು, ಅದಿಲ್ಲಾಂದರೆ ಅಚ್ಕಾರದ ಪುಡಿ ಆದರೂ ಹಾಕೋಬೋದು. ಒಂದು ಮೊಟ್ಟೆ ಬೇಕಾಗುತ್ತೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿರೋ ಅಂಥದ್ದು. ನಾನಿದು ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ತೊಗೊಂಡಿದ್ದೀನಿ, ಯಾಕಂದರೆ ಇದು 3/4 kg ಇದರಿಂದ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಒಂದು ತಟ್ಟೆ ತೊಗೊಂಡಿದ್ದೀನಿ, ಅಗಲವಾದದ್ದು ತಟ್ಟೆ ತೊಗೊಂಡು ಅದಕ್ಕೆ 2 ಕಬಾಬ್ ಪೌಡ್ರನ್ನ ಹಾಕ್ತಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಿದ್ದೀನಿ. ಅರ್ಧ ಟೀ ಸ್ಪೂನು, 3/4 kgಗೆ ಅರ್ಧ ಟೀ ಸ್ಪೂನು. ಮತ್ತು ಕಾಶ್ಮೀರಿ ಹಾಕ್ತಿದ್ದೀನಿ. ನೀವು ಅದಿಲ್ಲ ಅಂದರೆ ಸ್ವಲ್ಪ ನಿಮಗೆ ಖಾರ ಬೇಕು ಅಂದರೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಖಾರ ಇದೆ ಕಾಶ್ಮೀರಿ, ಅದರಿಂದ ನಾನು ಇದನ್ನೇ ಬಳಸ್ತಿದ್ದೀನಿ. ಕಲರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಮೊಟ್ಟೆ. ಮತ್ತು ನಾನು ವಿನಿಗರ್ ಹಾಕ್ತಿದ್ದೀನಿ. ನೀವು ನಿಂಬೆ ರಸ ಆದರೂ ಹಾಕೋಬೋದು. ನಾನು ನಿಂಬೆಹಣ್ಣು ಇರಲಿಲ್ಲ, ಅದರಿಂದ ವಿನಿಗರ್ ಹಾಕ್ತಿದ್ದೀನಿ. ವಿನಿಗರೂ ಅಷ್ಟೇ ತುಂಬ ಹುಳಿ ಇರುತ್ತೆ. ಅದನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹುಳಿ ನೋಡಿಕೊಂಡು ಹಾಕೋದು. ನಿಂಬೆಹಣ್ಣು ಇಲ್ಲಾಂದರೆ ಇದು ಎರಡರಲ್ಲಿ ಯಾವುದಾದ್ರೂ ಒಂದು. ನೀರು ಮಾತ್ರ ಹಾಕಬಾರ್ದು, ಯಾಕಂದರೆ ಮೊಟ್ಟೆನೂ ಹಾಕಿರ್ತೀವಲ್ಲ, ಸಾಕು. ಅದರಿಂದನೇ ಚೆನ್ನಾಗಿ ಅದನ್ನು ಹಂಗೇ ಮಿಕ್ಸ್ ಮಾಡ್ಕೋಬೇಕು. ಗಂಟೆ ಏನು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಈ ಥರ ಗಟ್ಟಿ ಥರ. ಯಾಕಂದರೆ ಮೀನಿಗೆ ನೀಟಾಗಿ ಕಚ್ಕೋಬೇಕಲ್ಲ, ಅದಕ್ಕೇ. ಇವಾಗ ಒಂದೊಂದೇ ಮೀನು ತೊಗೊಂಡು ನೀಟಾಗಿ ಹಚ್ತೀನಿ ನೋಡಿ, ಈ ಥರ. ಇದು ಜಾಸ್ತಿ ಮುಳ್ಳಿರೋದಿಲ್ಲ, ಮಧ್ಯ ಮಾತ್ರ ಇರುತ್ತೆ. ಟೇಸ್ಟ್ನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ರೂಪ್ಚಂದ್ ನೋಡಿ, ಈ ಥರ. ಎಲ್ಲದಕ್ಕೂ ಇವಾಗ ನೋಡಿರಿ, ಎಲ್ಲದಕ್ಕೂ ಹಾಕಿದ್ದೀನಿ ನೀಟಾಗಿ. ಇದನ್ನು ಒಂದು ಅರ್ಧ ಗಂಟೆ ಆದ್ರೂ ಇಕ್ಬೇಕಾಗುತ್ತೆ ನೋಡಿರಿ. ಈ ಥರ ಟ್ರಾನ್ಸ್ಪರೆಂಟ್ ಕವರ್ ಇದೆ. ಇದು ರ್ಯಾಪರ್, ಇದು ಸಿಗುತ್ತೆ. ಇದು ರ್ಯಾಪರು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಶಾಪ್ಗಳಲ್ಲಿ. ನೀಟಾಗಿ ರ್ಯಾಪ್ ಮಾಡಿಬಿಡ್ತೀನಿ ನೋಡಿ. ಈ ಥರ ರ್ಯಾಪ್ ಮಾಡಿಬಿಟ್ಟು ಫ್ರಿಜ್ ಒಳಗಡೆ ಇಟ್ಬಿಡೋದು. ನೀವು ಫ್ರಿಜ್ಜಲ್ಲಿಲ್ಲ ಅಂದ್ರೂ ಮೇಲ್ಗಡೆ ಆದ್ರೂ ಇಡ್ಬೋದು. ಈ ಥರ ರ್ಯಾಪ್ ಮಾಡಿ ಇಟ್ಬಿಡಿ. ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಒಂದು ಅರ್ಧ ಗಂಟೆ, ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಇಟ್ಟರೆ ಚೆನ್ನಾಗಿ ಎಲ್ಲ ಮ್ಯಾಗ್ನೆಟ್ ಆಗುತ್ತೆ ಅದಕ್ಕೆ. ಅದನ್ನು ಇಟ್ಟಿದ್ದೀನಿ. ಇದನ್ನು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಎತ್ತಿಟ್ಬಿಟ್ಟೆ. ಅದು ನೋಡಿರಿ, ಇದೊಂದು ಅರ್ಧ ಗಂಟೆ ಅಲ್ಲ, 1 ಅವರೇ ಆಗಿದೆ. ರ್ಯಾಪರ್ ತೆಗ್ದಿದ್ದೀನಿ ನೋಡಿ. ಇವಾಗ ಎಣ್ಣೆ ಹಾಕಿದ್ದೀನಿ ಹಚ್ಚಾಕ್ಬಿಟ್ಟು. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಫಿಶ್ ಫ್ರೈಗೆಲ್ಲ. ನಾನು ಕೊಬ್ಬರಿ ಎಣ್ಣೆನೇ ಕಬ್ಳದ್ದು ಇಟ್ಟಿದ್ದೀನಿ, ಫ್ರೈ ಪಾನ್ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ತಳ ದಪ್ಪ ಇದ್ದಿರಬೇಕು, ಆವಾಗ ಮೀನು ಕೆಳಗಡೆ ಕಚ್ಕೊಳ್ಳೋದಿಲ್ಲ. ನೀವು ಹಂಚಾದರೂ ಇಡ್ಬೋದು ತವಾನ. ನಾನು ಇದು ಫ್ರೈ ಪಾನ್ ಇಟ್ಟಿದ್ದೀನಿ, ನನ್ನ ಹತ್ರ ಫ್ರೈ ಪಾನ್ ಇತ್ತು ಅಂದ್ಬಿಟ್ಟು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಸಣ್ಣ ಉರಿ ಮಾಡಬೇಕು, ಆವಾಗ ತಳ ಕಚ್ಕೊಳ್ಳೋದಿಲ್ಲ. ಹಾಗೆ ಬಿಟ್ಬಿಡಬೇಕು, ತಕ್ಷಣ ಇದು ಮಾಡಬಾರ್ದು, ಮುಗಿಸ್ಬಾರ್ದು ನೋಡಿ. 1-2 ನಿಮಿಷ ಬಿಟ್ಟು ಆಮೇಲೆ ಇಡಬೇಕು. ನೀಟಾಗಿ ಎಲ್ಲ ಕಚ್ಕೊಂಡಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದಾಗಿದೆ. ಫಿಶ್ ಫ್ರೈ ರೆಡಿಯಾಗಿದೆ ಈಗ ನೋಡಿ. ಇದು ಘಾಟು ಬರೋದಿಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಘಾಟು ಬರೋದಿಲ್ಲ. ಈ ಫಿಶು ಸ್ಮೆಲ್ಲು ಸಹ ಬರೋದಿಲ್ಲ ನೋಡಿ. ರೆಡಿಯಾಗಿದೆ ಫಿಶ್ ಫ್ರೈ.